ಹಾಯ್ ವೀಕ್ಷಕರೇ, ಕೂರ್ಗ್ ಬಸ್ನ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಾನು ನಿಮ್ಮ ಎದುರಿಗೆ ಬಂದಿದ್ದೇನೆ. ಕಿಶೋರ್ ರೈ, ಕತ್ತಲೆ ಕಾಡು. ಹಿಂದೆ ಕೂರ್ಗ್ ಬಸ್ನ ಇನ್ ಅಂಡ್ ಔಟ್ ಅಲ್ಲಿ ನೋಡಿರ್ತೀರಿ. ಈ ಬಾರಿ ಮತ್ತೊಂದು ಟೈಟಲ್ ನಲ್ಲಿ ಏನಾದ್ರೂ ವಿಶೇಷತೆ ಮೂಲಕ ನಿಮ್ಮ ಎದುರು ಬರುವ ಅಂತ ನಾವು ಕೂರ್ಗ್ ಬಸ್ ಟೀಮ್ನವರು ಯೋಚನೆ ಮಾಡಿದಾಗ ನಮ್ಮ ಜಿಲ್ಲೆಯಲ್ಲಿರುವಂತಹ ವಿಶೇಷ ಪ್ರತಿಭೆಗಳನ್ನ ನಮ್ಮ ಈ ವೇದಿಕೆ ಮೂಲಕ ಹೊರ ಜಗತ್ತಿಗೆ ಪರಿಚಯಿಸುವ ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ನಮ್ಮೂರ ಪ್ರತಿಭೆ ಅನ್ನುವಂತ ಟೈಟಲ್ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಈ ನಮ್ಮೂರ ಪ್ರತಿಭೆ ಕಾರ್ಯಕ್ರಮದ ಮೊದಲ ಎಪಿಸೋಡ್ಗೆ ಯಾರನ್ನ ಅತಿಥಿಯಾಗಿ ಯಾವ ಪ್ರತಿಭೆಯನ್ನ ನಿಮ್ಗೆ ತೋರಿಸುವ ಅಂತ ನಾವು ಒಂದಷ್ಟು ಡಿಸ್ಕಸ್ ಮಾಡಿದಾಗ 21ಕ್ಕೆ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಇಡೀ ವಿಶ್ವಕ್ಕೆ ಭಾರತ ಕೊಟ್ಟಂತಹ ಅತಿ ದೊಡ್ಡ ಕೊಡುಗೆಗಳಲ್ಲಿ ಯೋಗ ಕೂಡ ಒಂದು. ಹೀಗಾಗಿ ಯೋಗ ದಿನಾಚರಣೆಯ ಪ್ರಯುಕ್ತ ಯಾವ್ದಾದ್ರು ಒಂದು ಟ್ಯಾಲೆಂಟ್ ಅನ್ನ, ಯಾರಾದ್ರೂ ಒಬ್ಬರ ಪ್ರತಿಭೆಯನ್ನ ಕೂರ್ಗ್ ಬಸ್ ನಿಮ್ಮೆದುರಿಗೆ ಪರಿಚಯಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಸಿಕ್ಕಿದ್ದು ಕೊಡಗು ಜಿಲ್ಲೆಯ ಅಸಾಧಾರಣ ಪ್ರತಿಭೆ, ಬಾಲ ಪ್ರತಿಭೆ. ಕಿರಿಯ ವಯಸ್ಸಿನಲ್ಲೇ ಅತಿ ದೊಡ್ಡ ಸಾಧನೆ ಮಾಡ್ತಾ ಮುಂದಡಿ ಇಡ್ತಿರುವಂತಹ ಪ್ರತಿಭೆ ಒಬ್ಳಿದಾಳೆ. ಕೊಡಗು ಜಿಲ್ಲೆಯ ಬೆಳಕುಮನೆಯಲ್ಲಿರುವಂತಹ ಪ್ರತಿಭೆ ಇದೀಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನ ಸಂಚಲನವನ್ನ ಸೃಷ್ಟಿಸಿದ್ದಾಳೆ. ಸಿಂಚನ ಅಂತ ಈಗ ಆಲ್ರೆಡಿ ನೀವು ನೋಡಿರ್ತೀರಿ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಈಕೆ ಬಗ್ಗೆ ವರದಿ ಕೂಡ ಬಂದಿದೆ. ಯೋಗದ ಮೂಲಕ, ಯೋಗದ ವಿವಿಧ ರೀತಿಯ ವಿಭಿನ್ನ ಭಂಗಿಗಳ ಮೂಲಕ ತನ್ನ ಪ್ರತಿಭೆಯನ್ನ ಹೊರಸೂಸ್ತಾ ವಿಶ್ವ ದಾಖಲೆಯನ್ನ ಮಾಡ್ತಾ ಇದ್ದಾಳೆ. ಆಲ್ರೆಡಿ ಸಾಕಷ್ಟು ದಾಖಲೆಗಳು ಆಗಿದ್ದಾವೆ, ಇನ್ನು ಕೂಡ ಬೇರೆ ಬೇರೆ ದಾಖಲೆಗಳಿಗಾಗಿ ವೇದಿಕೆಯನ್ನ ಸೆಟ್ ಮಾಡ್ತಾ ಇದ್ದಾರೆ. ಅವರನ್ನ ಮಾತಾಡಿಸ್ಬೇಕು. ಅವರ ಪ್ರತಿಭೆಯ ಆರಂಭ ಹೇಗಾಯ್ತು, ಆ ಬೆಳವಣಿಗೆ, ಆ ಪ್ರತಿಭೆಗೆ ಪೂರಕವಾದ ಅಂಶಗಳು, ಅವರ ಪೋಷಕರ ಬೆಂಬಲ ಎಲ್ಲವನ್ನು ಕೂಡ ನಿಮಗೆ ತಿಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಡಿಕೇರಿಯಿಂದ ಮದನಾಡಿಗೆ ಬಂದಿದ್ದೀವಿ. ಈಗ ಬೆಳಕುಮನೆಯಲ್ಲಿ ನಾನಿದ್ದೇನೆ, ಖುದ್ದು ಅವರ ಮನೆಗೆ ಬಂದಿದ್ದೇನೆ. ಮನೆಯವ್ರನ್ನ ಮಾತಾಡಿಸ್ತೇನೆ, ಜೊತೆಗೆ ಸಿಂಚನಾಳ ಯೋಗ ಪ್ರತಿಭೆಯನ್ನು ಕೂಡ ನಿಮ್ಮ ಎದುರಿಗೆ ತೋರಿಸ್ಲಿಕ್ಕೆ ಇದ್ದೇನೆ. ಇನ್ಯಾಕೆ ತಡ, ಹೆಚ್ಚು ಮಾತಾಡೋದಿಲ್ಲ, ಬನ್ನಿ ನೇರವಾಗಿ ಅವರ ಮನೆಯ ಒಳಗೆ ಹೋಗೋಣ. ಅವರ ಪೋಷಕರನ್ನ, ಸಿಂಚನಾಳನ್ನ ಮಾತಾಡ್ಸೋಣ, ಅವಳ ಪ್ರತಿಭೆಯನ್ನ ನೋಡೋಣ. ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ, ನೀವು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದೀರಿ ಅಂತ ಗೊತ್ತು. ಇನ್ಯಾಕೆ ತಡ, ಲೆಟ್ಸ್ ಮೂವ್. ಸ್ನೇಹಿತರೆ, ಸಿಂಚನವರ ಮನೆಯೊಳಗೆ ಬಂದಿದ್ದೀನಿ. ತಂದೆ ಕೀರ್ತಿ ಕುಮಾರ್, ತಾಯಿ ರೇಣುಕಾ ಅವರಿದ್ದಾರೆ. ಆರಾಮಿದ್ದೀರಾ? ಪರವಾಗಿಲ್ಲ, ಆರಾಮಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಅಷ್ಟು ಇವಳು ಮಾತಾಡ್ಬೇಕಿತ್ತು. ನಾನು ಆರಾಮಿದ್ದೀನಿ. ಹೇಗಿದೆ? ಚಳಿ? ನಿಮ್ಮ ಮಗಳದು ಟ್ಯಾಲೆಂಟ್ ಅನ್ನ ನಾವು ಆಲ್ರೆಡಿ ನೋಡಿದ್ದೀವಿ. ನಮ್ಮ ವಾಹಿನಿ ಮೂಲಕ ಮತ್ತಷ್ಟು ಜನರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಿಮ್ಮ ಮನೆಗೆ ಬಂದಿದ್ದೇವೆ. ಮೊದಲನೇದಾಗಿ, ನಿಮ್ಮದು ಯೋಗ ಫ್ಯಾಮಿಲಿ, ಎಲ್ಲರೂ ಯೋಗ ಮಾಡೋರು ಅಂತ ತಿಳ್ಪಟ್ಟೆ. ಹಾಗಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಮೂವರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು. ನಿಮಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯ. ಥ್ಯಾಂಕ್ ಯು. ನಿಮ್ಮ ಮಗಳ ಸಾಧನೆಯ ಬಗ್ಗೆ ನಮಗೂ ನೋಡಕ್ಕೆ ಕ್ಯೂರಿಯಸ್ ಆಗಿದ್ದೀವಿ. ನೀವು ರೆಡಿ ಇದ್ದೀರಾ? ನಾವು ಎಲ್ಲ ಒಟ್ಟಿಗೆ ಕೂತು ಒಂದು ನೋಡುವಂತ ಅವಕಾಶ, ಯಾಕಂದ್ರೆ ನೀವಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಈಗ ಕ್ಯಾಮರಾ, ನಾವು, ನೀವೆಲ್ಲ ಸೇರಿ ಒಂದು ಸಣ್ಣದಾಗಿ ಮಗಳ ಟ್ಯಾಲೆಂಟ್ ಅನ್ನ ಒಟ್ಟಿಗೆ ಸೇರಿ ನೋಡಿ ಖುಷಿ ಪಡುವಂತ ಅವಕಾಶ ಹೇಗನ್ಸ್ತಾ ಇದೆ? ನೋಡ್ಬೋದು. ನೀವು ಈ ಕಡೆ ಇಲ್ಲಿವರೆಗೆ ಬಂದಿದ್ದು ನಮಗೆ ತುಂಬ ಖುಷಿಯಾಗಿದೆ. ಇದೇ ಥರ ಎಲ್ಲರೂ ನಮಗೆ ಸಪೋರ್ಟ್ ಆಗಿದ್ದರೆ ಇನ್ನೂ ಚೆನ್ನಾಗಿ ನಮ್ಮ ಮಗಳು ಯೋಗ ಮಾಡ್ಬೋದು. ಕೂರ್ಗ್ ಬಸ್ ಅವರು ಇದೇ ಥರ ಇದೇ ಫಸ್ಟ್ ನಮ್ಮ ಮನೆಗೆ ಬಂದಿದ್ದು. ಇದೇ ಥರ ಇದ್ದರೆ ನಮ್ಮ ಮಗಳಿಗೆ ಇನ್ನೂ ಇಂಟ್ರೆಸ್ಟ್ ಆಗ್ತದೆ ಯೋಗಕ್ಕೆ, ಇನ್ನೂ ಚೆನ್ನಾಗಿ ಮಾಡ್ಬೋದು. ಇದೀಗ ಇನ್ನೂ ಅಚೀವ್ಮೆಂಟ್ ಜಾಸ್ತಿ ಮಾಡಲಿಕ್ಕೆ ನಮಗೆ ಒಂದು ಉಪಕಾರ ಆಗ್ತದೆ. ಆಕ್ಚುಲಿ ನಮ್ಮ ಕಾನ್ಸೆಪ್ಟ್ ಕೂಡ ಅದೇ, ಎಲೆಮರೆಕಾಯಿ ಅಂತಿರೋ ಪ್ರತಿಭೆಗಳು, ಜೊತೆಗೆ ಪ್ರತಿಭೆಗಳಿದ್ದು ಹೊರ ಜಗತ್ತಿಗೆ ಗೊತ್ತಿಲ್ಲದಂತ ಮತ್ತೆ ಬೆಳೆತಿರುವಂತಹ ಪ್ರತಿಭೆಗಳು ಎಲ್ಲರನ್ನು ಕೂಡ ಈ ನಮ್ಮೂರ ಪ್ರತಿಭೆ ವೇದಿಕೆ ಮೂಲಕ ಪರಿಚಯಿಸುವಂತ ಕಾರ್ಯ. ಮಗಳ ಪ್ರತಿಭೆ ಬಗ್ಗೆ ಈಗ ಅವಳು ಸಾಧನೆಗಳನ್ನ ಮಾಡ್ತಾ ಇದ್ದಾಳೆ. ಮೊದ್ಲಿಂದನೂ ಅವಳು ಸಣ್ಣ, ಒಂದು 2 ವರ್ಷ ಇರುವಾಗನೇ ಅವಳಿಗೊಂದು ಆಸಕ್ತಿ ಇತ್ತು. ಇವರು ಯೋಗ ಮಾಡ್ತಾ ಇದ್ರು, ನಮ್ಮ ಯಜಮಾನ್ರು. ಅವ್ರು ಮೊದಲು ಮಾಡ್ತಾ ಇದ್ರು, ನೀವು ಮೊದಲು ಮಾಡ್ತಾ ಇದ್ರು? ನಾನು ಮಾಡ್ತಾ ಇರ್ಲಿಲ್ಲ, ಅವ್ರು ಮಾಡ್ತಾ ಇದ್ರು. ನಾನು ಸ್ವಲ್ಪ ಲೈಟಾಗಿ ಮಾಡ್ತಾ ಇದ್ದೆ, ಹಾಗೆ ಮಾಡ್ತಾ ಇದ್ದೆ. ಅವ್ರು ಮಾಡ್ತಾ ಇದ್ರು. ಇವಳು ಅವ್ರು ಅಬ್ಸರ್ವ್ ಮಾಡಿ ಜೊತೆ ಹೋಗಿ ಕೂರೋದು, ಅವ್ರ ಜೊತೆ ಮಾಡೋದು. ಅವ್ರು ಏನು ಪದ್ಮಾಸನಲ್ಲಿ ಕೂತ್ರೆ ಇವಳು ಹಾಗೆ ಮಾಡೋದು, ಅವರು ಧ್ಯಾನದಲ್ಲಿ ಕೂತ್ರೆ ಇವಳು ನಗಡ್ಕೊಂಡು ಹಾಗೆ ಮಾಡ್ತಾ ಇದ್ಲು. ಅದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಇವಳಿಗೆ ಇಂಟ್ರೆಸ್ಟ್ ಇದೆ, ಹಾಗೆ ನಾನು ಅವಳಿಗೆ ಸ್ವಲ್ಪ ಮಾರ್ಗದರ್ಶನ ಕೊಟ್ಟು ಈಗ ಸಾಧನೆಯನ್ನ ಮಾಡ್ತಾ ಇದ್ದಾಳೆ. ಯೋಗದ ಮೊದಲ ಗುರು ಅಪ್ಪ, ಅವ್ರನ್ನ ನೋಡಿ ಬೆಳೆಸಿದ ಅಮ್ಮ. ಹೌದು, ಖಂಡಿತವಾಗಿ. ಮಗಳಿಗೆ ನೀವು ಕೂಡ ಮಾಡ್ತೀರಾ? ಅವಳಾಗಿ ನಾನು ಮಾಡ್ಲಿಕ್ಕಿಲ್ಲ. ಅದಕ್ಕೆ ಅದ್ರದ್ದೇ ಆದ ಹಂತವಾಗಿ ಅದನ್ನ ಅಭ್ಯಾಸ ಮಾಡ್ಬೇಕು, ನಂತರ ಮಾಡ್ಬಹುದು. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಸಿಂಚನ ಕೂಡ ಮೊದಲು ಮಾತಾಡ್ತೀನಿ, ಹೆಚ್ಚಿನ ವಿವರ ಮೇಲೆ ಹೋಗ್ತೀನಿ. ಈಗ ಆರಂಭದಲ್ಲಿ ಹಾಯ್ ಸಿಂಚನ.
ಹೇಗಿದೆಯಾ? ಮತ್ತೆ ಈಗ ಮತ್ತಷ್ಟು ದಾಖಲೆಗಳನ್ನು ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದೆಯಾ? ಹಿಡ್ಕ ಮೊದಲು ಮೈಕು, ಮಾತಾಡು. ಹೇಗೆ ಸ್ಫೂರ್ತಿ? ನನಗೆ ತುಂಬ ಖುಷಿ ಆಗುತ್ತೆ ಯೋಗ ಮಾಡಿರೋಕ್ಕೆ. ಖುಷಿ ಆಗುತ್ತೆ? ಕಷ್ಟ ಅಂತ ಅನ್ಸೋದಿಲ್ವಾ? ಇಲ್ಲ. ನೀವು ಮೈ ಬಗ್ಸಿ ಕಾಲು ಕೆಳಗಿಂದ ತಲೆ ನೋಡಿದ್ರೆ ನಮಗೆ ತಲೆ ತಿರುಗುತ್ತೆ, ಭಯ ಆಗೋದಿಲ್ವಾ? ಇಲ್ಲ. ಆರಾಮ್ ಈಸಿ ಅನ್ಸುತ್ತಾ? ಈಸಿ ಅನ್ಸುತ್ತೆ. ಡೈಲಿ ಮಾಡ್ತೀಯಾ? ಹೌದು, ಡೈಲಿ ಮಾಡ್ತೀನಿ. ಸಂಜೆ ಮತ್ತೆ ಬೆಳಿಗ್ಗೆ ಮಾಡ್ತೀನಿ. ಎಷ್ಟು ಆಸನಗಳನ್ನು ಮಾಡ್ತೀನಿ? ಇದು ಕಷ್ಟಕರ ಆಸನ ಮತ್ತೆ ಸರಳ ಆಸನ ಮಾಡ್ತೀನಿ. ಅಮ್ಮ ಸಾಥ್ ಕೊಡ್ತಾರ, ಅಪ್ಪ ಸಾಥ್ ಕೊಡ್ತಾರ? ಎಲ್ಲ ಇಬ್ರು ಕೊಡ್ತಾರೆ. ಯಾರು ಬೇಡ ಅಂತ ಹೇಳೋದಿಲ್ಲ? ಇಲ್ಲ. ಏನು ಬಾಡಿ ಕಷ್ಟ ಆಗುತ್ತೆ ಬೇಡಪ್ಪ ಅಂತ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹೊರಗಡೆಲ್ಲ ಸಾಕಷ್ಟು ಪ್ರಶಸ್ತಿಗಳು ಸಿಕ್ಕಿದೆ, ಸರ್ಟಿಫಿಕೇಟ್ ಸಿಕ್ಕಿದೆ, ಅದೆಲ್ಲ ಸಿಕ್ಕಿದಾಗ ಖುಷಿ ಅನ್ಸುತ್ತಾ? ಅನ್ಸುತ್ತೆ, ತುಂಬಾ ಖುಷಿ ಅನ್ಸುತ್ತೆ. ಈಗ ನಮಗೆ ಪ್ರದರ್ಶನ ಕೊಡ್ಲಿಕ್ಕೆ ರೆಡಿ ಇದೆಯಲ್ಲ? ರೆಡಿ ಇದೀನಿ. ಜೋಶಾಗಿ ಜೋಶಾಗಿ ರೆಡಿಯಾ? ರೆಡಿ. ಹೆಚ್ಚು ಮಾತಾಡುವ, ಇದಕ್ಕಾಗಿ ವೇದಿಕೆ ನೀವು ಸಿದ್ಧ ಮಾಡಿದ್ದೀರಿ. ನಿಮ್ಮ ಮೇಲೆ ಹಾಲ್ನಲ್ಲಿ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೀವಿ. ಅಲ್ಲಿಗೆ ಹೋಗುವ, ಅಲ್ಲಿ ಹೇಳೋದು ಪ್ರದರ್ಶನ ನೋಡ್ತಾ ಮಿಕ್ಕಿ ವಿಚಾರಗಳನ್ನ, ಯೋಗದ ಭಂಗಿಗಳನ್ನ, ಬೇರೆ ಬೇರೆ ವಿಧಗಳನ್ನ ನಾವು ಮಾತಾಡುವ. ಓಕೆ? ವೀಕ್ಷಕರ, ಈಗ ಕೀರ್ತಿ ಕುಮಾರ್ ಅವರ ಮನೆಯ ಮೇಲಿನ ಹಾಲ್ಗೆ ಬಂದಿದ್ದೇವೆ. ಇಲ್ಲಿ ದೊಡ್ಡದಾದಂತಹ ವಿಶಾಲವಾದ ಹಾಲ್ ಇದೆ. ಬಹುಶಃ ಅವರು ಮಗಳಿಗಾಗಿ ಮಾಡಿದ್ದಾರೆ ಅನ್ಸುತ್ತೆ, ಯೋಗ ತರಬೇತಿಗಾಗಿ. ಬೆಳಗ್ಗೆ ಸಂಜೆ ಪ್ರಾಕ್ಟೀಸ್ ಮಾಡೋದಕ್ಕಾಗಿ ಈ ಅವಕಾಶವನ್ನು ಒದಗಿಸಿ ಕೊಟ್ಟಿದ್ದಾರೆ ಅನ್ಕೊಳ್ತೀನಿ, ಇಲ್ಲಿನ ಮೇಲ್ಭಾಗದ ಆವರಣವನ್ನ. ಜೊತೆಗೆ ಕುಮಾರಿ ಸಿಂಚನ ಕೂಡ ಇದ್ದಾರೆ. ಸಿಂಚನ ರೆಡಿ? ಯೋಗ ಮ್ಯಾಟ್ ಇದೆ, ವಿಶಾಲವಾದ ಹಾಲ್ ಇದೆ, ನಾವಿದ್ದೇವೆ, ನೀವಿದ್ದೀರಿ. ಪ್ರದರ್ಶನ ಕೊಡೋದಕ್ಕೆ ಸಿಂಚನ ರೆಡಿ ಇದ್ದಾಳೆ. ಸಿಂಚನ, ಈಗ ಮೊದಲಿಗೆ ಏನ್ ಮಾಡ್ತೀರಿ? ಪದ್ಮಾಸನ ಮಂತ್ರದಿಂದ ಸ್ಟಾರ್ಟ್ ಮಾಡ್ತೇನೆ. ಪದ್ಮಾಸನ ಹಾಕಿ ನಂತರ ಮಂತ್ರ ಹೇಳಿ ಶುರು ಮಾಡ್ತೀರಾ? ಹೌದು. ರೆಡಿಯಾ? ರೆಡಿ. ರೆಡಿ, ನಾವು ರೆಡಿ, ಬನ್ನಿ ನೋಡೋಣ. ನಮಸ್ತೆ. चित्तस्य पदेन वाचां मलं शरीरस्य च वैद्यकेन योपाकरोक्तं प्रवरं मुनेन पतञ्जलिं प्राञ्जलिरानतोऽस्मिन् अबाहुपुरुषाकारं शङ्खचक्राशिधारिणं सहस्रशिरसा श्वेतं प्रणमामि पतञ्जलिम्. ವಾರ್ಮಪ್ ಆಗಿ ಪದ್ಮಾಸನ ಹಾಕಿ
ಯೋಗ ಮಂತ್ರದ ಮೂಲಕ ಈಗ ಪ್ರದರ್ಶನವನ್ನ ಸಿಂಚನ್ ಅವರು ಶುರು ಮಾಡಿದ್ದಾರೆ. ಬೇರೆ ಬೇರೆ ಭಂಗಿಗಳಲ್ಲಿ ಪ್ರದರ್ಶನವನ್ನು ಕೊಡ್ತಾರೆ. ಆ ಪ್ರದರ್ಶನದ ಬಗ್ಗೆ ಅವರ ತಾಯಿ ರೇಣುಕಾ ಅವರು ಅದರ ಮಹತ್ವ ಜೊತೆಗೆ ಅನುಕೂಲತೆ ಏನೇನಿದೆ ಅದರ ಬಗ್ಗೆ ವಿವರಣೆ ಕೊಡ್ತಾರೆ. ಈಗ ಮೊದಲಿಗೆ ಅವಳು ಮಾಡಿದ್ದು ನಟರಾಜಾಸನ ಈಗ ಮಾಡ್ತಾ ಇರೋದು. ಹೌದು. ಈಗ ಇದು ಮರುಡಾಸನ. ಮೊದಲು ಮಾಡಿದ್ಲಲ್ಲ ಅದು ನಟರಾಜಾಸನ. ಅದು ಬೆನ್ನು ಮೂಳೆಗೆ ಮತ್ತೆ ಕಾಲಿಗೆ ತುಂಬಾ ವ್ಯಾಯಾಮವನ್ನು ಒದಗಿಸ್ತದೆ. ಇದು ಗಂಡ ಬೇರುಂಡಾಸನ. ಗಂಡ ಬೇರುಂಡಾಸನ ಇದು ಯಾವ ರೀತಿ? ಇದು ಬೆನ್ನು ಮೂಳೆಗೆ ಹಾಗೂ ಕಾಲು ಬಲ ವೃದ್ಧಿ ಆಗ್ತದೆ. ಇದನ್ನು ಕೂಡ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡಿ? ಇದು ಪೂರ್ಣ ಸಲಭಾಸನ. ಪೂರ್ಣ ಸಲಭಾಸನ ಇದೆಲ್ಲ 1 ವರ್ಷದಿಂದ ಪ್ರಾಕ್ಟೀಸ್ ಆಗ್ತಿದೆ. ಇದು ಅಡ್ವಾನ್ಸ್ ಆಗಿ ಮಾಡ್ತಾ ಇದ್ದಾಳೆ ಈಗ. ಇಲ್ಲ ಅಲ್ಲ, ಈಗ ಕಳೆದ ಒಂದು ವರ್ಷ. ಇದು ಪೂರ್ಣ ಸಲಭಾಸನ. ಸಲಭಾಸನದಲ್ಲಿ ವಿವಿಧ ಭಂಗಿಗಳಿವೆ, ಹಾಗೆ ಮಾಡ್ತೇನೆ. ಇದು ಡಿಂಬಾಸನ. ಇದರಲ್ಲಿ ದಾಖಲೆಗಳನ್ನ ಮಾಡಿದಾಳೆ ಇವಳು ಈಗಾಗಲೇ. ರೆಕಾರ್ಡ್ ಆಗಿರೋದು ಡಿಂಬಾಸನದಲ್ಲ? ಡಿಂಬಾಸನದಲ್ಲಿ ರೆಕಾರ್ಡ್ ಆಗಿದೆ. ಇದು ಉರಭ್ರಾಸನ. ಎಲ್ಲವೂ ಕೂಡ ನಮ್ಮ ಮೂಳೆಗೆ ಸಂಬಂಧಪಟ್ಟ. ಹೌದು, ಮೂಳೆಗೆ ಸಂಬಂಧಪಟ್ಟಿದ್ದು. ಮಾಂಸಖಂಡಗಳಿಗೂ ತುಂಬಾ. ಇಲ್ಲ, ನಾನು ಉಷ್ಟ್ರಾಸನ ಮಾಡಿದ್ದೀನಿ. ಇದು ಅಡ್ವಾನ್ಸ್ ಲೆವೆಲ್. ಮೃಗಾಮುಖಾಸನ ಅಂತ ಉಷ್ಟ್ರಾಸನದ ಮುಂದಿನ ಹಂತ ಇದು. ನಾನು ಉಷ್ಟ್ರಾಸನ ಅದೆಲ್ಲ ಮಾಡ್ತೇನೆ. ಮರುಡಾಸನ ಇದು ಕೂತು ಮಾಡುವಂಥದ್ದು. ಟಿಟ್ಟಿಬಾಸನ, ಕಾನ್ಸಂಟ್ರೇಷನ್, ಹ್ಯಾಂಡ್ ಬ್ಯಾಲೆನ್ಸ್. ಇದು ಟ್ರೈ ಮಾಡ್ತಾ ಇದ್ದೆ ಮೊದಲು, ಈಗ ಇಲ್ಲ. ಈಗ ಅವಳಿಗಾಗಿ ಟೈಮ್ ಕೊಡ್ತಾ ಇದ್ದೀನಿ ನಾನು. ಅವಳನ್ನ ನಾವು ಮಾಡಿಸ್ಬೇಕು, ಪ್ರತಿಯೊಂದನ್ನು ನಾವು ನಿಂತು ಹೇಳಿಕೊಡ್ಬೇಕು, ಅವ್ರ ಜೊತೆಗೆ ಮಾಡಿಸ್ಬೇಕು ಎಲ್ಲ. ಸುಲಲಿತವಾಗಿ ಮಾಡ್ತಾಳೆ. ಈಗ ಮಾಡ್ತಿದ್ದಾಳೆ ಅವಳು. ಅದಕ್ಕಾಗಿ ಕೆಲವೊಂದು ವ್ಯಾಯಾಮಗಳನ್ನ ಮಾಡಿಸಿ ನಾನು ಇದನ್ನ ಮಾಡಿಸ್ತಾ ಇರೋದು. ಪ್ರತಿದಿನ ಮಾಡಿಸ್ತಾ ಇದ್ದೆ. ಸುಮ್ಮನೆ ಇದು ಮಾಡು ಅದು ಮಾಡು ಅಂತ ಹೇಳಿದ್ರೆ ಅವ್ರ ಜೊತೆ ನಿತ್ಯ ಹೀಗೆ ಮಾಡು ಅಂತ ಹೇಳಿದ್ರೆ, ಈಗ ಯೋಗದಲ್ಲಿ ಯೂಟ್ಯೂಬ್ ನೋಡಿ ಮಾಡೋರು ಇದ್ದಾರೆ, ಅಂದ್ರೆ ಅದಕ್ಕಿಂತ ಗುರುವಿನ ಮಾರ್ಗದರ್ಶನದಿಂದ ಮಾಡೋದು ಉತ್ತಮ ಅಂತ ನಾನು ಹೇಳಲಿಕ್ಕೆ ಇಷ್ಟ ಆಗ್ತೀನಿ. ಇದು ಟಿಟ್ಟಿಬಾಸನದೊಂದು. ಕ್ರೌ ಪೋಸ್ ಇದು. ಶಿರ್ಷ್ಯಾಸನ. ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇದು ನಿಮಿಷದಲ್ಲಿ 10 ಬಾರಿ ಮಾಡಿ ವಿಶ್ವ ದಾಖಲೆ. 1 ನಿಮಿಷದಲ್ಲಿ 10 ಬಾರಿ ಮಾಡಿದಾಳೆ. ಅದನ್ನ ವಿಶ್ವ ದಾಖಲೆ ಆಗಿದೆ. ಅದು ನಿರಾಲಂಬ ಪೂರ್ಣ ಚಕ್ರಾಸನ ಅಂತ ಹೇಳ್ತಿರೋದು. ಇದು ಚಕ್ರಾಸನ ಭಂಗಿಯಲ್ಲಿ ಚೆಸ್ಟ್ ಸ್ಟ್ಯಾಂಡ್, ಲೆಗ್ ರೊಟೇಷನ್. ಹೌದು, ಅದರಲ್ಲಿ ಲೆಗ್ ರೊಟೇಷನ್. ಇದರಲ್ಲಿ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ, ಮತ್ತೆ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಆಗಿದೆ. ಇದು ಖಂಡಪೀಡಾಸನ. ಇದಕ್ಕೆ ತುಂಬಾ ಅಭ್ಯಾಸ ಮಾಡಿ ಆದ ಮೇಲೆ ಇದು ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಇದು 2 ತಿಂಗಳಿಂದ ಇದು ಕಳೆದ 2 ತಿಂಗಳಿಂದ ಇದಕ್ಕೆ ಅಭ್ಯಾಸ ಮಾಡಿ ಇದನ್ನ ಮಾಡಿದಾಳೆ. ಈಗ ರೆಕಾರ್ಡ್ ಮಾಡುವಾಗ ಫಸ್ಟ್ ಅವಳು ಲೆಗ್ ರೊಟೇಷನ್ ಮಾಡಿದ್ಲು. ಆವಾಗ ಅವಳಿಗೆ 10 ವರ್ಷ. ಇದು ಲೆಗ್ ರೊಟೇಷನ್. ಇದು ಮೊದಲಿಗೆ ಇಂಡಿಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಆಗಿತ್ತು. ಆಗ 10 ವರ್ಷದಲ್ಲಿ ಅವಳು 11 ಬಾರಿ ಮಾಡಿ ರೆಕಾರ್ಡ್ ಮಾಡಿದ್ದು. ಕಿರಿ ವಯಸ್ಸಿನಲ್ಲಿ ಮೊದಲಿಗೆ ಇದು ಮಾಡಿದ್ದು ರೆಕಾರ್ಡ್ ಅವಳು. ಮತ್ತೆ ಇದು ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ 20 ಬಾರಿ ಮಾಡಿದಾಳೆ ನಿಮಿಷಕ್ಕೆ. ಇದನ್ನೇ ಲೆಗ್ ರೊಟೇಷನ್, ಚೆಸ್ಟ್ ಸ್ಟ್ಯಾಂಡ್ ಲೆಗ್ ರೊಟೇಷನ್. ಅದು 11 ವರ್ಷ ಆಗಿದೆ ಅದರಲ್ಲಿ. ಇದು ನಿರಾಲಂಬ ಪೂರ್ಣ ಚಕ್ರಾಸನ. ಇದರಲ್ಲಿ ನಿಮಿಷಕ್ಕೆ 10 ಬಾರಿ ಮಾಡಿ ಇಂಟರ್ನ್ಯಾಷನಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದು. ರೀಸೆಂಟ್ ಆಗಿ ಮಾಡಿದ್ದು 11 ವರ್ಷದಲ್ಲಿ. ಹೌದೌದು, ತಿಂಗಳು ಕೌಂಟ್ ಮಾಡ್ತಾರೆ. ಇದು ಡಿಂಬಾಸನದಲ್ಲಿ ನಡೆದದ್ದು. ಮೊದಲಿಗೆ ಇವಳು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ಲು.
ಇದು ಇವಳೇ ಮಾಡಿದ್ದು ಮೊದಲು. ನಾನು ವೀಕ್ಷಕರು ಒಂದು ನೀವು ಗಮನಿಸಬೇಕು, ಈಗ ನಾವು ಮಾಡಿಸ್ತಿದೀವಲ್ಲ ಯೋಗದಲ್ಲಿ ಸಾಕಷ್ಟು ಆಸನಗಳಿದಾವೆ. ಆದ್ರೆ ಈಗ ಮುಖ್ಯವಾಗಿ ದಾಖಲೆಗಳನ್ನ ಏನ್ ಮಾಡಿದಾರೆ, ಆ ದಾಖಲೆಯ ಯಾವುದೆಲ್ಲ ಭಂಗಿಗಳಿದೆ ಅದನ್ನ ಮಾತ್ರ ಮಾಡಿದ್ದು. ಕಠಿಣಾದಂತಹ ಭಂಗಿಗಳಲ್ಲಿ ದಾಖಲೆ ಆಗಿರುವಂತದ್ದು ಅತಿ ಕಿರಿಯ ವಯಸ್ಸಿನಲ್ಲಿ ಆಗಿರುವಂತಹ ದಾಖಲೆ. ಹಾಗಾಗಿ ಆ ದಾಖಲೆಯ ಭಂಗಿಗಳನ್ನ ಮಾತ್ರ ಈಗ ಸಾಂಕೇತಿಕವಾಗಿ ನಾವು ನಮ್ಮ ಎದುರು ಪ್ರದರ್ಶನವನ್ನ ಕೊಟ್ಟಿದ್ದಾಳೆ. ಇನ್ನು ಮುಂದೆ ಕೂಡ ದಾಖಲೆ ಆಗ್ಲಿಕ್ಕಿದಲ್ಲ, ದಾಖಲೆಗೆ ವೇದಿಕೆ ಸಿದ್ಧವಾಗಿದೆ. ಯಾವುದದು? ಅದು ಡಿಂಬಾಸನದಲ್ಲಿ ಅದೇ ಸ್ಥಿತಿಯಲ್ಲಿ ಇರೋದು. ಅದು ಬ್ರೇಕಿಂಗ್ ರೆಕಾರ್ಡ್ ಆಗಿದೆ. ಆಸ್ಟ್ರೇಲಿಯಾದವರು ಒಬ್ರು ಸ್ಟೆಫಿನಾ ಮಿಲೆಂಜರ್ ಅಂತ ಅವರು ಒಬ್ರು ಮಾಡಿದ್ದಾರೆ. ಅವ್ರಿಗೆ ಒಂದು 18-19 ವರ್ಷ ಇರ್ಬೋದು. ಅವರು 30 ನಿಮಿಷ 3 ಸೆಕೆಂಡ್ ಅಲ್ಲಿ ಈ ದಾಖಲೆಯನ್ನ ಮಾಡಿದ್ದು. ಈಗ ಇವಳು ಅದೇ ದಾಖಲೆಯನ್ನ ಮುರಿಯುವಂತ ಪ್ರಯತ್ನ. 30 ನಿಮಿಷ ಜಾಸ್ತಿ ಮಾಡಿದ್ರು. 5 ಸೆಕೆಂಡ್ ಕೊಟ್ಟಿದ್ದು, 30 ನಿಮಿಷ 5 ಸೆಕೆಂಡ್ ಕೊಟ್ಟಿದ್ದು. ಅವಳು ಸಾಮರ್ಥ್ಯಕ್ಕೆ ಬಿಟ್ಟಿದ್ದು. ಮಾಡ್ತಾಳೆ ಖಂಡಿತವಾಗಿದೆ. ಯಾಕೆಂದ್ರೆ ಪ್ರತಿದಿನ ಅಭ್ಯಾಸ ಮಾಡ್ತಾ ಇದ್ದಾಳೆ. 30 ನಿಮಿಷ ಪ್ರತಿದಿನ ಮಾಡ್ತಿರುವಾಗ ಅವಳು ಮಾಡ್ತಾಳೆ ಅನ್ನೋ ನನಗೆ ನಂಬಿಕೆ ಇದೆ. ಇದು ಜೂನ್ 21ಕ್ಕೆ ಸಂಜೆ 6 ಮಡಿಕೇರಿಯ ಪತ್ರಿಕಾ ಭವನದಲ್ಲಿ, ವೀಕ್ಷಕರೇ, ಮಡಿಕೇರಿಯಲ್ಲಿರುವ ಪತ್ರಿಕಾ ಭವನದಲ್ಲಿ ರೋಟರಿ ಮಿಸ್ಟಿ ಹಿಲ್ಸ್ಗೆ ಕೊಡಗು ಪತ್ರಕರ್ತರ ಸಂಘದಲ್ಲ ಅವರು ವೇದಿಕೆಯನ್ನ ಒದಗಿಸಿ ಕೊಟ್ಟಿದ್ದಾರೆ ಹೊಸ ದಾಖಲೆಯನ್ನ ಮಾಡ್ಲಿಕ್ಕೆ. ಈಗ ಆಲ್ರೆಡಿ 18 ವರ್ಷದವರು ದಾಖಲೆ ಮಾಡಿದ್ದಾರೆ. ಇವಳು 11 ವರ್ಷ 6 ತಿಂಗಳಾಗಿದೆ. 6 ತಿಂಗಳು 11 ವರ್ಷ 6 ತಿಂಗಳು. ಸಾಕಷ್ಟು ವ್ಯತ್ಯಾಸ ಇದೆ. ಸಂಜೆ 6 ಗಂಟೆಗೆ 21ರಂದು ಶನಿವಾರ ಸಂಜೆ 6-6:30ಗೆ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ಈ ಗಿನ್ನಿಸ್ ದಾಖಲೆಯ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದಾರೆ. ಅದಕ್ಕೆ ಬೇಕಾದ ತಯಾರಿಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅದಕ್ಕೂ ಕೂಡ ನಾವು ಬೆಸ್ಟ್ ವಿಶಸ್ ಅನ್ನ ಹೇಳಿಬಿಡೋಣ. ಇದು ರಬ್ರಾಸನ. ಇದರಲ್ಲಿ ಈಗ ಒಂದು ಏಪ್ರಿಲ್ ತಿಂಗಳಲ್ಲಿ ಆಸನ ಒಂದು ರೆಕಾರ್ಡ್ ಮಾಡಿದ್ದೀವಳು. ಇದೇ ಸ್ಥಿತಿಯಲ್ಲಿ 1 ನಿಮಿಷದಲ್ಲಿ ಇದೇ ಸ್ಥಿತಿಯಲ್ಲಿ ಇರೋ ಮೂಲಕ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿ. ಇವ್ರ ಜಡ್ಜ್ ಬಂದಿದ್ರು ಮಧ್ಯಪ್ರದೇಶದಿಂದ, ಏಸಿಯಾ ಹೆಡ್ ಅವರು. ಬೇರೆ ರೆಕಾರ್ಡ್ ಇತ್ತ? ಬೇರೆ ರೆಕಾರ್ಡ್ ಅದೇ ದಿವಸ ಬೇರೆ 3 ದಾಖಲೆ ಆಗಿದೆ. ಅವಳ ದಾಖಲೆನೇ ಒಂದು ಮುರಿದಿದ್ದಾಳೆ. ಮತ್ತೆ ಉರಬ್ರಾಸನ, ಮತ್ತೆ ಇನ್ನೊಂದು ಇದು ಮೃಗಮುಖಾಸನ. ಇದು ಉಷ್ಟ್ರಾಸನದ ಮುಂದುವರಿದ ಹಂತ. ಇದು ಮೃಗಮುಖಾಸನ. ಇದರಲ್ಲಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಿದೆ. ನಿಮಿಷಕ್ಕೆ 41 ಸೆಕೆಂಡ್, 1 ನಿಮಿಷ 54 ಸೆಕೆಂಡ್ ಮಾಡಿದ್ದು. ಅಂದ್ರೆ ಅದೇ ಪೊಸಿಷನ್ ಇರೋದು? ಅದೇ ಪೊಸಿಷನ್ ಅಲ್ಲಿ ಇತ್ತು. ಒಂದು ಪೊಸಿಷನ್ ಸ್ಟಾರ್ಟ್ ಮಾಡಿದ್ರೆ ಆ ನಿಮಿಷ ಎಂಡ್ ಆಗೋವರೆಗೂ ಅದೇ ಪೊಸಿಷನ್ ಇತ್ತು. ಬಾಡಿಗೆ ಸ್ಟ್ರೆಸ್ ಆಗುತ್ತಾ ಆ ಟೈಮ್ ಅಲ್ಲಿ? ಸ್ವಲ್ಪ ಇದು ಹಾಗೇನಿಲ್ಲ, ಅವಳಿಗೆ ಅಭ್ಯಾಸ ಇರೋದ್ರಿಂದ ಏನು ಮಾಡಿದ್ರು ತೊಂದ್ರೆ ಇಲ್ಲ. ಒಮ್ಮೆಗೆ ಯಾರು ಮಾಡ್ಲಿಕ್ಕೆ ಇಲ್ಲ. ಇದನ್ನ ತುಂಬಾ ಅಭ್ಯಾಸ ಮಾಡಿ ಆದ್ಮೇಲೆ ಇದನ್ನ ಅವಳು ಮಾಡ್ತಾ ಇರೋದು. ಇದರಿಂದ ಅವಳಿಗೆ ಏನ್ ತೊಂದ್ರೆ ಇಲ್ಲ, ಅಭ್ಯಾಸ ಇದೆ ಅವಳಿಗೆ. ಅಭ್ಯಾಸ ಇಲ್ಲದೆ ಮಾಡಿದವರಿಗೆ ಸಮಸ್ಯೆ. ಹೌದೇ, ಅಭ್ಯಾಸ ಇಲ್ಲದವರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಪಾರ್ಟ್ಗಳು ಬೇರೆ ಬೇರೆ. ಹೌದು. ಸ್ನೇಹಿತರೆ, ನೋಡಿದ್ರಲ್ವಾ ಪ್ರದರ್ಶನವನ್ನ? ನಾವು ಟಿವಿಯಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಈ ರೀತಿ ರೆಕಾರ್ಡ್ ಆಗಿದೆ, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಆಗಿದೆ, ಹೇಗೆ ಬೇರೆ ಬೇರೆ ದಾಖಲೆಗಳಾಗಿದೆ ಅನ್ನೋದನ್ನ ಮೀಡಿಯಾಗಳಲ್ಲಿ ನೋಡಿದ್ವಿ, ಜೊತೆಗೆ ಪತ್ರಿಕಾ ವರದಿಗಳಲ್ಲಿ ನೋಡಿದ್ವಿ. ಆಗಲೂ ಕೂಡ ಈ ರೀತಿ ಮಾಡ್ಬೋದಾ ಅನಿಸುತ್ತು. ಯಾಕಂತಂದರೆ 10 ವರ್ಷ 11 ವರ್ಷದಲ್ಲಿ ಬಾಡಿ ಬೆಂಡಾಗೋದು ನೋಡೋದಿಗೆ ಮೈ ಜುಮ್ಮ ಅನ್ನಿಸ್ತಾ ಇತ್ತು. ಈಗ ಕಣ್ಣಾರೆ ನೋಡಿದಾಗ ಅದು ದೇಹದಲ್ಲಿ ಹೇಗೆ ಹೇಳ್ಬೇಕು ಗೊತ್ತಿಲ್ಲ, ಮೂಳೆ ಇದೆಯಾ ಅಥವಾ ಯಾವ ರೀತಿಯಾದಂತಹ ಸ್ಟ್ರಕ್ಚರ್ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಟ್ ಅದ್ಭುತವಾದಂತಹ ಪ್ರದರ್ಶನವನ್ನು ಸಿಂಚನ ಅವರು ಕೊಟ್ಟಿದ್ದಾರೆ, ನೀವು ಕೂಡ ನೋಡಿದ್ರಿ. ದಾಖಲೆಗಳಾಗಿದೆ, ಮುಂದೆ ಕೂಡ ಸಾಕಷ್ಟು ದಾಖಲೆಗಳು ಆಗ್ಲಿಕ್ಕಿದ್ದಾವೆ. ಸಿಂಚನ, ನಮ್ಮೆದುರು ಪ್ರದರ್ಶನವನ್ನು ಕೊಟ್ಟಿದ್ದಕ್ಕೆ ಮೊದಲಿಗೆ ಥ್ಯಾಂಕ್ಸ್ ಆ್ಯಂಡ್ ಕಂಗ್ರಾಟ್ಸ್. ಥ್ಯಾಂಕ್ ಯು. ಜೋರು ಮಾತಾಡಬೇಕು, ಮಾತಾಡು. ಥ್ಯಾಂಕ್ ಯು. ಆ ಜೋಶ್ ಇರಬೇಕು. ಬಹಳ
ಕಠಿಣವಾದ ಆಸನಗಳನ್ನ ಆಗ್ಲೇ ಹೇಳಿದೆ ನಾನು. ಕಷ್ಟಕರವಾದ ಆಸನ ಯಾವ್ದು ಆಸನಗಳಲ್ಲಿ ರೆಕಾರ್ಡ್ ಆಗಿದೆ ಆ ಪ್ರದರ್ಶನ ಮಾತ್ರ ನಮ್ಮ ಎದುರಿಗೆ ಕೊಡ್ತಾಳೆ ಅಂತ. ಅದನ್ನ ಕೊಟ್ಟರು ಕೂಡ ಅವರ ಪೋಷಕರು ಕೂಡ ಸಾಥ್ ನೀಡಿದ್ರು. ಮೊದಲಿಗೆ ಸಿಂಚನ ಅವರಿಂದಲೇ ಮಾತನ್ನ ಈಗ ಮುಂದುವರಿಸ್ತೇನೆ ನಾನು. ಸಿಂಚನ, ನಿಮಗೆ ಯಾರೆಲ್ಲ ಪ್ರೋತ್ಸಾಹ ಕೊಡ್ತಾರೆ? ಶಾಲೆ ಕ್ಲಾಸ್ಗೆ ಹೋಗ್ತಿದೆಯಲ್ಲ, ಯಾವ ಕ್ಲಾಸು? ನಾನಿನ್ನು ಈಗ ಸಿಕ್ಸ್ತ್. ಹೌದು. ಎಲ್ಲಿ? BGS ಪಬ್ಲಿಕ್ ಸ್ಕೂಲ್ ಮದೆನಾಡು. ಶೀತ ಆಗಿದೆಯಾ? ಕುಯ್ಮೆ ಅಂತಿದೆ. BGS ಪಬ್ಲಿಕ್ ಸ್ಕೂಲ್ ಮದೆನಾಡಲ್ಲಿ. ಶಾಲೆಯಲ್ಲಿ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ? ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ, ಟೀಚರ್ಸ್ ಸಪೋರ್ಟ್ ಮಾಡ್ತಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಪ್ರಾಕ್ಟೀಸ್ ಹೇಗೆ ಮಾಡ್ತೀಯಾ? ಬೆಳಗ್ಗೆನಾ ಸಂಜೆನಾ, ಯಾವ ಟೈಮಲ್ಲಿ? ಬೆಳಿಗ್ಗೆ 6ರಿಂದ 7 ಗಂಟೆ ಮಾಡ್ತೀನಿ, ಸಂಜೆ 5 ಗಂಟೆಯಿಂದ 6 ಗಂಟೆ ಮಾಡ್ತೀನಿ. ಸ್ಕೂಲ್ ಬಿಟ್ಟು ಮನೆಗೆ ಬಂದು? ಹೌದು. 5ರಿಂದ 7 ಗಂಟೆ? 5ರಿಂದ 6 ಗಂಟೆ. 5ರಿಂದ 6 ಗಂಟೆ ಒಬ್ಬಳೇ ಮಾಡೋದಾ? ಅಪ್ಪ ಅಮ್ಮ? ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ, ಅಮ್ಮ ಹೇಳ್ಕೊಡ್ತಾ ಮಾಡ್ತೀನಿ. ಯಾಕೆ ಅನಿಸ್ತು ಯೋಗದಲ್ಲೇ ಮುಂದುವರಿಬೇಕು ಅಂತ? ನನಗೆ ಒಂಥರ ಅದರಲ್ಲಿ ಆರೋಗ್ಯವಾಗಿರ್ಬೋದು, ಹಾಗೆ ಮಾಡ್ತೀನಿ. ಯಾರು ಹೇಳ್ಕೊಟ್ರು ಯೋಗ ಮಾಡಿದ್ರೆ ಆರೋಗ್ಯವಾಗಿರ್ಬೋದು, ಬಾಡಿ ಎಲ್ಲ ಗಟ್ಟಿಮುಟ್ಟಾಗಿರ್ತದೆ ಅಂತ? ಅಮ್ಮ ಹೇಳ್ಕೊಟ್ರು. ಅಮ್ಮ ಹೇಳಿದ? ಸಣ್ಣದಿರೋದಕ್ಕೆ ಹೇಳ್ತಿದ್ರಾ? ಅಮ್ಮನೂ ಯೋಗ ಮಾಡ್ತಿದ್ರ ಜೊತೆಗೆ? ಹೌದು. ಅದನ್ನ ನೋಡಿ ನಿನಗೂ ಮಾಡ್ಬೇಕು ಅಂತ ಅನಿಸ್ತು? ಹೌದು. ಈಗ ಯಾವುದು ಕೂಡ ಕಷ್ಟ ಅನ್ಸೋದಿಲ್ಲ? ಇಲ್ಲ, ಸುಲಭವಾಗಿ. ಹೌದು, ಎಲ್ಲ ಮಾಡ್ತೀನಿ. ಮುಂದೆ ಏನಾಗಬೇಕು ಅಂತ ಇದೆ? ಯಾಕಂತ ಹೇಳಿದ್ರೆ ಈಗ ಯೋಗಾಸನ ಮಾಡ್ತಿದ್ಯಾ, ಬೇರೆ ಬೇರೆ ದಾಖಲೆಗಳು ಬೇರೆ ಬೇರೆ ಕಡೆ ನೀವು ಪ್ರದರ್ಶನ ಕೊಡ್ತಾ ಇದೆಯಾ, ಇದನ್ನೆಲ್ಲ ನೋಡಿದಾಗ ನಿಮಗೆ ಬೇರೆ ಬೇರೆ ಸಜೆಷನ್ಸ್ ಕೊಡ್ತಾ ಇರ್ತಾರೆ ಜೊತೆಗೆ ಸಿಕ್ಕದವರು, ಶಾಲೆಯಲ್ಲಿ ಅಥವಾ ಬೇರೆ ಯಾರೋ ಆಗಿರ್ಬೋದು. ನಿನ್ನ ಕಲ್ಪನೆ ಏನಿದೆ, ಏನ್ ಮಾಡ್ಬೇಕು ಯೋಗದಲ್ಲಿ ಅಂತ? ನಾನು ದೊಡ್ಡವಳಾಗುವಾಗ ಯೋಗ ಟೀಚರ್ ಆಗ್ಬೇಕು ಅಂತಿದ್ದೇನೆ. ವಾವ್, ಅದಕ್ಕೆ ಬೇಕಾದ ಸಿದ್ಧತೆ ಈಗಲೇ ಮಾಡ್ತಾ ಇದೆಯಾ? ಹೌದು. ಯಾಕಂತಂದ್ರೆ ಈ ಪ್ರಶ್ನೆ ಈ ವಯಸ್ಸಿಗೆ ಕೇಳೋದ ಪ್ರಶ್ನೆ ಅಲ್ಲ, ಮುಂದೆ ಏನಾಗಬೇಕು ಅಂತ. ಆದರೆ 6ನೇ ತರಗತಿ ಓದ್ತಾ ಇದ್ದಾಳೆ, ಇಷ್ಟೆಲ್ಲ ಆಕ್ಟಿವ್ ಆಗಿದ್ದಾಳೆ, ಸಹಜವಾಗಿ ಕೇಳಬೇಕು ಅನಿಸ್ತು. ನಾನು ಕೇಳಿದೆ. ಅವಳ ಉದ್ದೇಶ ಕೂಡ ಕ್ಲಿಯರ್ ಆಗಿದೆ, ಯೋಗ ಶಿಕ್ಷಕಿ ಆಗಬೇಕು ಅಂತ. ಮೊದಲು ಹೇಳಿದಾಗೆ ಯೋಗ ನಮ್ಮ ಭಾರತದ ದೊಡ್ಡ ಕೊಡುಗೆ, ನಮ್ಮ ಇಡೀ ಜಗತ್ತಿಗೆ. ಅನೇಕ ಮಂದಿ ಯೋಗ ಗುರುಗಳಿದ್ದಾರೆ. ಸಿಂಚನಲ ಕನಸು ಕೂಡ ಅದೇ ಇದೆ, ಯೋಗ ಗುರು ಆಗಬೇಕು, ಯೋಗ ಶಿಕ್ಷಕಿ ಆಗಬೇಕು ಅಂತ. ಆ ಮೂಲಕ ಅವಳ ಆಸೆ ಈಡೇರಲಿ, ಜೊತೆಗೆ ಯೋಗಕ್ಕೆ ಸಿಂಚನಗಳಿಂದ ಕೊಡುಗೆ, ದೊಡ್ಡ ಮಟ್ಟದ ಕೊಡುಗೆ ಸಿಗಲಿ, ಹಲವು ದಾಖಲೆಗಳು ಆಗಲಿ ಅನ್ನೋಂಥ ಆಶಯ ಕೂಡ ನಮ್ಮದು. ಅವ್ರ ಅಪ್ಪ ಅಮ್ಮನ ಮಾತಾಡ್ತೀನಿ. ಕೀರ್ತಿ ಕುಮಾರ್ ಅವರು ಬಹಳ ಕಡಿಮೆ ಮಾತಾಡೋದು, ನೋಡುವ ಪಾಪ ನಿಮ್ಮ ಮೈ ಕೊಡು. ಎಲ್ರಿಗೂ ನಮಸ್ಕಾರ. ನಿಮ್ಮ ಮಗಳನ್ನ ಈ ಯೋಗದಲ್ಲೇ ಮುಂದುವರಿಸಬೇಕು ಅಂತ ನಿಮಗೆ ಆಸೆ ಇದೆಯಾ? ಆಸೆ ಇದೆ. ಯಾಕೆಂದ್ರೆ ಎಲ್ಲ ಪೋಷಕರಿಗೆ ನನ್ನ ಮಗಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಗೌರ್ಮೆಂಟ್ ಜಾಬ್ಗೆ ಹೋಗಬೇಕು, ಅಥವಾ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅನ್ನೋಂಥ ಆಸೆ. ಅವಳ ಆಸೆಯನ್ನು ಕೇಳಿದೆ ನಾನೀಗ, ಯೋಗ ಟೀಚರ್ ಆಗಬೇಕು ಅಂತ. ಕೇಳೋದಕ್ಕೆ ಬಹಳ ಸಿಂಪಲ್ ಅನಿಸುತ್ತೆ ಯೋಗ ಟೀಚರ್ ಅಂತ, ಆದರೆ ಅದು ಸುಲಭ ಅಲ್ಲ. ನಾವು ಬೇರೆ ಎಲ್ಲ ಶಿಕ್ಷಕ ವೃತ್ತಿ ಎಲ್ಲವೂ ಕೂಡ ಮಹತ್ವದ್ದೇ, ಆದರೆ ಬೇರೆ ಎಲ್ಲವೂ ಕೂಡ ನಮ್ಮ ಅಧ್ಯಯನ ಮಾಡುವಂಥದ್ದು. ಇದು ಪ್ರಾಕ್ಟಿಕಲ್ ಆಗಿ ಮಾಡಬೇಕಾಗುತ್ತೆ. ನಿಮ್ಮ ಕಲ್ಪನೆ? ಇವಳು ಯೋಗ ಈಗ ಅಭ್ಯಾಸ ಮಾಡಿ ಇದಕ್ಕೆ ಬೇಕಾಗಿದ್ದ ಅಚೀವ್ಮೆಂಟ್ ಈಗಾಗಲೇ ಮಾಡಿದ್ದಾಳಲ್ಲ, ಅದಕ್ಕೆ ಇನ್ನು ಮುಂದೆ ಮುಂದೆ ಹೋಗ್ತಾಳೆ ಅಂತೇಳಿ ಅವಳ ಮೇಲೆ ನಮಗೆ ಭರವಸೆ ಇದೆ. ಇನ್ನು ಇದಕ್ಕಿಂತ ತುಂಬ ಅಚೀವ್ಮೆಂಟ್ ಮಾಡಿ ಅವಳ ಹೆಸರು ಇಡೀ ಈಗಾಗಲೇ ಅಲ್ಲಿ ಕೊಡಗಲ್ಲಿ ಅಲ್ಲಿ ಎಲ್ಲರಿಗೂ ಗೊತ್ತಿದೆ. ಅಂದರೆ ಇನ್ನು ಮುಂದೆ ಇದೇ ಥರ ಚೆನ್ನಾಗಿ ಯೋಗ ಮಾಡಿ ಇನ್ನು ಮುಂದೆ ಹೋಗ್ತಾಳೆ ಅಂತ ನಮಗೆ ಒಂದು ಖುಷಿ ಇದೆ. ಅಪ್ಪನ ಮಗಳ, ಅಮ್ಮನ ಮಗಳ? ಅಪ್ಪನ ಮಗಳು. ಅಪ್ಪನ ಇಬ್ಬರದ ಈ ಕಡೆ ಊಟ ಈ ಕಡೆ ಬಂತು, ಅಲ್ಲಿ ನೋಡೋದಿಗೆ ಅಪ್ಪನ ಮಗಳ? ಇಬ್ಬರ ಮಗಳು. ಬಹುಮತ ಅಪ್ಪನ ಮಗಳಿಗೆ ಇದೆ. ಇದು ಮಿಡ್ಲಲ್ಲಿ ಇದ್ಕೊಂಡು ಸಮಬಲ, ಆ ಕಡೆನಲ್ಲ ಈ ಕಡೆನಲ್ಲ ಅಂತ ಹೇಳಿದ್ಲು. ಓಕೆ, ಫೈನ್. ಇನ್ನೊಂದು, ಈ ಎಲ್ಲ ಪೋಷಕರಿಗೆ ಹೇಳ್ತೀನಿ, ದೊಡ್ಡ ದೊಡ್ಡ ಕನಸು ಅಂತ ಆಗಲೇ ಹೇಳಿದೆ. ಆ ಜಾಬ್ಗೆ ಹೋಗ್ಬೇಕು, ಈ ಜಾಬ್ಗೆ ಹೋಗಬೇಕು, ಜೊತೆಗೆ ಎಜುಕೇಷನಲ್ಲಿ ಮಾರ್ಕ್ಸ್ ಜಾಸ್ತಿ ಪಡಿಬೇಕು ಅಂತ. ನಿಮಗೆ ಆ ರೀತಿಯಾದಂಥ ಕಲ್ಪನೆ ಇದೆಯಾ? ಅಂಕಗಳ ಗಳಿಕೆಯಲ್ಲೇ ಮಗಳು ಮುಂದುವರಿಬೇಕು, ಇಷ್ಟು ಅಂಕ ಬರಬೇಕು, ಆ ರೀತಿಯಾಗಿ? ಅದಕ್ಕೆ ನಮ್ದು ಏನು ಡಿಮ್ಯಾಂಡ್ ಇಲ್ಲ. ಎಷ್ಟು ಅವಳು ಓದ್ತಾಳೆ ಚೆನ್ನಾಗಿ, ಅವಳಿಗೆ ನಮಗೆ ಅಷ್ಟು ಇಷ್ಟು ತೆಗಿಂದ ಡಿಮ್ಯಾಂಡ್ ಏನು ಮಾಡಲ್ಲ. ಅವಳ ಸಾಮರ್ಥ್ಯ ಏನಿದೆ ಅಷ್ಟಕ್ಕೆ ಬರ್ತಾಳೆ. ಬಟ್ ಅವಳ ಕನಸು ಏನಿದೆ ಆ ನಿಟ್ಟಿನಲ್ಲಿ ಟ್ಯಾಲೆಂಟ್ ಇದೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದರಲ್ಲಿ ಮುಂದೆ ಹೋಗ್ತಾಳೆ ಅವಳು. ಅವ್ರಿಗೆ ಕೊಡಿ, ನಿಮ್ಮ ಶ್ರೀಮತಿ ಅವರಿಗೆ. ಮೇಡಮ್ ಹೇಳಿ, ನೀವು ನಮಸ್ತೆ. ಅದೇ ಪ್ರಶ್ನೆ ನಿಮ್ಮ ಮೇಲೆ ಹಾಕ್ತಾ ಇದ್ದೀನಿ. ಸಹಜವಾಗಿ ತಾಯಿಗೆ ಕನಸಿರುತ್ತೆ, ಬೇರೆ ಬೇರೆಯವ್ರ ಮಕ್ಕಳು ಅಂತ ಜಾಬಿಗೆ ಹೋಗಿದ್ದಾರೆ, ಇಂಥ ಜಾಬಿಗೆ ಹೋಗಿದ್ದಾರೆ, ನನ್ನ ಮಗಳು ಇಂಥದ್ದೇ ದಾರಿಯಲ್ಲಿ ಹೋಗ್ಬೇಕು, ದೊಡ್ಡ ಕಂಪನಿ ಅಂತ ಕನಸು ಇಲ್ಲ. ಅವಳ ಇಷ್ಟ ಏನಿದೆ ಅದೇ ಮುಂದುವರ್ಸ್ಲಿ ಅಂತ. ಈಗ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು. ಡಾಕ್ಟರ್ ಅವ್ರ ಕಷ್ಟ ನೋಡಿದ್ದೀನಿ, ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ ಅವರಿಗೆ ಗೊತ್ತು. ಮತ್ತೆ ಇಂಜಿನಿಯರ್ ಅಷ್ಟೇ, ಅದ್ರಲ್ಲೂ ತುಂಬಾ ಕಷ್ಟ ಇದೆ, ಹೇಳುವಷ್ಟು ಸುಲಭ ಇಲ್ಲ. ಮತ್ತೆ ಕೆಲ್ಸ ಅಂದ್ಮೇಲೆ ಎಲ್ಲಾನು ಕಷ್ಟನೇ, ಅದು ಇಷ್ಟಪಟ್ಟು ಮಾಡ್ಬೇಕು ನಾವು ಅಷ್ಟೇ. ಇವಳು ಯೋಗದಲ್ಲೇ ಮುಂದೆ ಹೋಗ್ಬೇಕು ಅನ್ನೋ ನಮ್ ಇಬ್ರದ್ದು ಆಸೆ. ಓದೋದ್ರಲ್ಲೂ ಇದ್ದಾಳೆ ಅವಳು,
ಅವಳ ಸಾಮರ್ಥ್ಯಕ್ಕೆ ಓದ್ತಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ. ಹಾಗೆ ಓದೋದ್ರಲ್ಲೂ ಇದ್ದಾಳೆ. ತುಂಬ ಟೀಚರ್ಸ್ ಸಪೋರ್ಟ್ ಇದೆ, ಸ್ಕೂಲಿಂದನೂ ಸಪೋರ್ಟ್ ಇದೆ, ಊರಿನವ್ರದ್ದು ತುಂಬ ಪ್ರೋತ್ಸಾಹ. ಅದನ್ನೇ ಕೇಳಬೇಕು ಅಂತಿದ್ದೆ, ನಿಮ್ಮ ನೆರೆಕರೆಯವ್ರದ್ದು ಜೊತೆಗೆ ಊರಿನವ್ರದ್ದು ಹೊರಗಿನ ಸಮಾಜದ ಸಪೋರ್ಟ್ ಜೊತೆಗೆ ಅವರ ಅಭಿಪ್ರಾಯ ಯಾವ ರೀತಿ ಇದೆ ಅಂತ? ಚೆನ್ನಾಗಿದೆ, ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ಓಕೆ, ಇಷ್ಟೊತ್ತು ಮಾತಾಡ್ಸಿದೆ, ಆದರೆ ತಂದೆ ಏನು ಮಾಡ್ತಾರೆ, ತಾಯಿ ಏನು ಮಾಡ್ತಾ ಇದ್ದಾರೆ ನನಗೆ ಕೇಳಲಿಲ್ಲ. ಸಹಜವಾಗಿ ಕುತೂಹಲ ಇದ್ದೇ ಇರುತ್ತೆ. ಮಗಳು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾಳೆ, ಬಹುಶಃ ಅವಳು ದೊಡ್ಡ ಸಿರಿವಂತರ ಏನು ಎತ್ತ ಅಂತ ಒಂದು ಕಲ್ಪನೆ ಇರ್ಬೋದು. ಏನು ಮಾಡ್ತಿದ್ದೀರಿ ನೀವು? ನಾನು ಹೌಸ್ ವೈಫ್, ಹಸ್ಬೆಂಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರಿಗೆ ಅಕೌಂಟ್ಸ್ ಅಲ್ಲೆಲ್ಲ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಮೊದಲಿಂದಲೂ ಹೌಸ್ ವೈಫ್ ಆಗಿ ಮಾಡ್ತಿದ್ದೀರಾ? ಹೌಸ್ ವೈಫ್, ಅಕೌಂಟ್ಸ್ ಟೀಚರ್. ಅದೇ ಮೊದಲಿಂದಲೂ ಮಗಳಿಗೆ ಅವಳ ಜವಾಬ್ದಾರಿ ತುಂಬಾ ಇದೆ, ಮಾಡ್ತಾ ಹೋಗ್ತಾ ಇದ್ದೀನಿ. ಅವಳದ ಆಕ್ಟಿವಿಟೀಸ್ ಅಲ್ಲಿ ನೀವು ನೋಡ್ಕೊಳ್ಳೋದಾ? ನಾನೇ ನೋಡ್ಕೊಳ್ತಿರೋದು, ಓದೋದ್ರಲ್ಲಿ ಇರ್ತು ಎಲ್ಲಾನು. ಬಿಸ್ನೆಸ್ ಏನು ಮಾಡ್ತಾ ಇದ್ದೀರಿ, ಮತ್ತೆ ಬಿಸ್ನೆಸ್ ಜೊತೆಗೆ ಮಗಳದ ಇದನ್ನ ನೋಡ್ಕೊಳ್ಳೋಕೆ ನಿಮಗೆ ಸಮಯ ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತೀವಿ? ಬಿಸ್ನೆಸ್, ನಾನು ಕಾಫಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಕಾಫಿ ಸಮಯ ಅಂದರೆ ಮಗಳ ಜೊತೆನೇ ಇರ್ತೇನೆ. ನಾನು ಮಗಳು ರಜೆಲಿದ್ದರೆ ಅವಳ ಜೊತೆನೇ ಇರ್ತೇನೆ. ಅದೇ ಅವಳಿಗೆ ಸಪೋರ್ಟ್ ಆಗಿ ಇರ್ತೀನಿ. ನಿಮ್ಮ ಕುಟುಂಬದವ್ರಲ್ಲಿ ಏನು ಹೇಳ್ತಾರೆ? ಎಲ್ಲರೂ ಸಪೋರ್ಟ್ ಇದ್ದಾರೆ, ನಮಗೆ ಖುಷಿ ಇದೆ ಅವ್ರಿಗೆ. ಎಲ್ಲರೂ ನಮ್ಮ ಅಣ್ಣ ತಮ್ಮ ತಂದೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರೆ. ಅವರ ಸಪೋರ್ಟಿಂದ ನಾವು ಈ ಥರ ಇಷ್ಟು ಮುಂದೆ ಬರಲಿಕ್ಕೆ ಕಾರಣ, ನಮ್ಮ ತಂದೆ ಸಪೋರ್ಟಿಂದ. ಹಾಗೆ ಓಕೆ, ಎಲ್ಲ ಪೋಷಕರನ್ನ ಆಗಲೇ ಹೇಳ್ದಂಗೆ ಇವರ ಮನಸ್ಥಿತಿಯನ್ನು ನಾವು ಮೆಚ್ಚಲೇಬೇಕು. ಯಾಕೆಂತ ಹೇಳಿದ್ರೆ ಅಂಕ ಗಳಿಕೆ ಜೊತೆಗೆ ಸಹಜವಾಗಿಯೇ ಈ ಕಾಂಪಿಟೇಷನ್ ಜಗತ್ತಿನಲ್ಲಿ ನನ್ನ ಮಗಳು ನನ್ನ ಮಗ ಇಂಥ ಒಂದು ದೊಡ್ಡ ಕಂಪನಿಗೆ ಹೋಗಬೇಕು ಅಥವಾ ವಿದೇಶದಲ್ಲಿ ಕೆಲಸಕ್ಕೆ ಸೇರಬೇಕು, ಸರ್ಕಾರಿ ಜಾಬ್ಗೆ ಹೋಗಬೇಕು ಅನ್ನೋದು ಕಲ್ಪನೆ ಇದ್ದೇ ಇರುತ್ತೆ. ಅದನ್ನು ಸಣ್ಣದಿದ್ದಲೇ ಹೇರುವಂತಹ ವಾತಾವರಣ ಈಗಿನ ಸಮಾಜ ಸೃಷ್ಟಿ ಮಾಡಿಕೊಂಡಿದೆ. ಈ ಪೋಷಕರು ಪಾಲಕರು ಕೂಡ ಆ ನಿಟ್ಟಿನಲ್ಲೇ ತಮ್ಮ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದರೆ ಅನೇಕ ನಿದರ್ಶನಗಳನ್ನು ನಾವು ನೋಡ್ತೇವೆ. 100ಕ್ಕೆ 99.5 ಅಂಕ ಬಂದರೂ ಕೂಡ ತೃಪ್ತಿ ಇಲ್ಲದಂತಹ ಮನಸ್ಥಿತಿಗಳು ನಮ್ಮಲ್ಲಿ ಇದ್ದಾವೆ. ಆದರೆ ಮಗಳ ಆಸೆ ಯೋಗದ ಕಡೆಗೆ. ಯೋಗ ಅಂತ ಹೇಳಿದ್ರೆ ಸಾಮಾನ್ಯದಲ್ಲ, ನಮ್ಮ ಪುರಾತನ ಕಾಲಗಳಿಂದ ಬಂದಂಥದ್ದು. ಅದರ ಇತಿಹಾಸ ಹಿನ್ನೆಲೆ ನಾವು ತಿಳ್ಕೊಂಡಿದ್ದೇವೆ, ಯಾವ ಹಿನ್ನೆಲೆಯನ್ನು ಹೊಂದಿದೆ, ಅದರ ಮಹತ್ವ ಏನು ಅಂತ. ಆ ನಿಟ್ಟಿನಲ್ಲಿ ಮಗಳು ಆಸಕ್ತಿಯನ್ನು ಹೊಂದಿದ್ದಾಳೆ. ಜಸ್ಟ್ ಈಗ 6ನೇ ತರಗತಿಯನ್ನು ವ್ಯಾಸಂಗ ಮಾಡ್ತಾ ಇದ್ದಾಳೆ. ಇನ್ನೂ ಅವಳ ಭವಿಷ್ಯ, ಅವಳ ಶೈಕ್ಷಣಿಕ ಭವಿಷ್ಯ ಅರ್ಧ ಕೂಡ ಕ್ರಮಿಸಿಲ್ಲ, ಕಾಲ್ಭಾಗ ಅಷ್ಟೇನೋ ಪೂರೈಸಿರ್ಬೋದು. ಸಾಗಬೇಕಾದ ಹಾದಿ ದೊಡ್ಡದಿದೆ. ಪೋಷಕರು ಕೂಡ ಅವಳ ಆಸೆ ಏನಿದೆ, ಅವಳ ಅಂದುಕೊಂಡಂತಹ ಮಾರ್ಗ ಏನಿದೆ, ಆ ನಿಟ್ಟಿನಲ್ಲೇ ಹೋಗಲಿ. ಅದಕ್ಕೆ ಬೇಕಾದಂತಹ ಬೆಂಬಲವನ್ನು, ಸಪೋರ್ಟನ್ನು ನಾವು ನೀಡ್ತಾ ಹೋಗ್ತೇವೆ. ನಮ್ಮ ಒತ್ತಡ, ಅಂಕ ಗಳಿಕೆಯ ಒತ್ತಡ ಇಲ್ಲ, ಜೊತೆಗೆ ಬೇರೆ ಔದ್ಯೋಗಿಕವಾಗಿ ಅವಳು ಇಂಥದ್ದೇ ಮಾಡಬೇಕು ಅನ್ನೋಂತಹ ಒತ್ತಡ ಇಲ್ಲ ಅನ್ನೋಂತಹ ಮಾತನ್ನು ಹೇಳಿದ್ರಲ್ಲ, ಅದು ನಿಜಕ್ಕೂ ಎಲ್ಲರೂ ಮೆಚ್ಚಬೇಕಾದಂಥದ್ದು. ಮತ್ತೊಂದು ಯೋಗ ದಿನದಂದು ಪ್ರದರ್ಶನ ಕೊಡಲಿಕ್ಕೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡಿಗೆ ದಾಖಲೆಯನ್ನು ಬರೆಯೋದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೂ ಕೂಡ ಈ ಸಂದರ್ಭದಲ್ಲಿ ಕೂರ್ಗ್ ಬಸ್ ಪರವಾಗಿ, ಜೊತೆಗೆ ಕೂರ್ಗ್ ಬಸ್ನ ಎಲ್ಲ ಬಂಧುಗಳ ಪರವಾಗಿ ಸಿಂಚನಾಳಿಗೆ ಜೊತೆಗೆ ನಿಮ್ಮ ಪೋಷಕರಿಗೆ ಆಲ್ ದಿ ಬೆಸ್ಟ್ನ ಹೇಳ್ತಾ ಇದ್ದೇನೆ. ಜೊತೆಗೆ ಮತ್ತಷ್ಟು ಸಾಧನೆಗಳು ಮಾಡಲಿ, ಮತ್ತೆ ಮತ್ತೆ ನಾವು ಅದನ್ನು ತೋರಿಸುವಂತಹ ಅವಕಾಶಗಳು ಬರಲಿ. ನೀವು ಭೇಟಿಯಾಗುವಂತಹ ಈ ರೀತಿಯಾದಂತಹ ಪ್ರದರ್ಶನ ನೋಡುವಂಥ ಅವಕಾಶಗಳು ಕೂಡ ಮತ್ತೆ ಮತ್ತೆ ಬರಲಿ. ಖುಷಿಯಾಗಿ ಅವಳ ಸಾಧನೆಯನ್ನು ಎಲ್ಲರೂ ಸಂಭ್ರಮಿಸುವಂಥ ಅವಕಾಶ ಬರಲಿ ಅಂತ ಹಾರೈಸ್ತೇನೆ. ಕೊನೆಯದಾಗಿ ಏನಾದರೂ ಹೇಳ್ತೀರಾ? ಕೊನೆಯದಾಗಿ ನಾನು ಹೇಳಬೇಕು, ಈಗ ಕೆಲವು ಮಕ್ಕಳು ಈಗ ಯೂಟ್ಯೂಬ್ ನೋಡಿ ಮಾಡೋದನ್ನ ನಾವು ನೋಡ್ತಾ ಇದ್ದೀವಿ. ಯೂಟ್ಯೂಬ್ ನೋಡಿ ಮಾಡ್ಬೋದು, ಅದು ಯಾವ ಆಸನ ಯಾವ ಭಂಗಿ ಅಂತ ನೋಡಿ ತಿಳ್ಕೊಳ್ಬೋದು. ಆದರೆ ಮಾಡಬೇಕು ಅಂದರೆ ಅದ್ರ ಜೊತೆಗೆ ಗುರು ಇರಲೇಬೇಕು. ಯೋಗ ಮಾಡಬೇಕು ಅಂದರೆ ಅಲ್ಲಿ ಜೊತೆ ಇರಲೇಬೇಕು. ಅವರ ಮಾರ್ಗದರ್ಶನದಲ್ಲಿ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೂಟ್ಯೂಬ್ ನೋಡಿ ನೇರವಾಗಿ ಮಾಡೋದು ಮಕ್ಕಳಿಗೆ ಒಳ್ಳೇದಲ್ಲ ಅದು. ಹಾಗೆ ಕಠಿಣ ಭಂಗಿಗಳನ್ನೆಲ್ಲ ಮಾಡಿದ್ಲಲ್ಲ, ಅದೇ ಅದಕ್ಕೆ ಹೇಳ್ತೇನೆ, ಇವಳು ಕಠಿಣ ಅಂಗಿಗಳನ್ನ ನೋಡಿ ಬೇರೆ ಮಕ್ಳು ಏನ್ ಮಾಡ್ತಾರೆ, ನೇರವಾಗಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅದು ತಪ್ಪು. ಅದು ಹಾಗೆ ಮಾಡುವಂಥದ್ದಲ್ಲ. ಸರಳ ಆಸನಗಳನ್ನ ಮಾಡಿಕೆ ಮೊದಲಿಗೆ ಅದಕ್ಕಾದಂತ ವ್ಯಾಯಾಮಗಳನ್ನ ಮಾಡ್ಬೇಕು, ಅದಕ್ಕೆ ಸರಿಪಡಿಸ್ಕೊಳ್ಬೇಕು. ಮತ್ತೆ ಅಂತಹ ಕಠಿಣ ಆಸನಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಒಮ್ಮೆಗೆ ಮಾಡ್ಲಿಕ್ಕೆ ಹೋದ್ರೆ ಅದರ ದೇಹಕ್ಕೆ ಆಗೋ ಹಾನಿ ಆಗ್ತದೆ. ದುರುಪಯೋಗನೇ ಜಾಸ್ತಿ, ಉಪಯೋಗಕ್ಕಿಂತ ಜಾಸ್ತಿ ದುರುಪಯೋಗ ಜಾಸ್ತಿ ಆಗುತ್ತೆ. ಲಾಂಗ್ ಟರ್ಮ್ ದೊಡ್ಡ ಮಟ್ಟದ ಸಮಸ್ಯೆಗಳನ್ನ ತುಂಬಾ ತೊಂದರೆಗಳನ್ನ ಎದುರಿಸಬೇಕಾಗ್ತದೆ. ಅದಕ್ಕೆ ಹೇಗೆ ಹಂತ ಹಂತವಾಗಿ ಹೇಗೆ ಮಾಡಬೇಕು ಅದೇ ರೀತಿ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ನಾನು ಇಷ್ಟ. ಇನ್ನೊಂದು ಕೇಳ್ಬೇಕು ನಾನು, ಈ ಕಠಿಣ ಆಸನಗಳನ್ನ ಮಾಡಲಲ್ಲ,
ಇದನ್ನ ಮಾಡ್ಬೇಕು ಅಂತ ಹೇಗೆ ಕಲ್ಪನೆ ಬಂತು ನಿಮಗೆ? ನಿಮಗೆ ಬಂದ ಕಲ್ಪನೆ ಯಾರಿಗೆ ಇದ್ರದ್ದು ಮೂಲ ಐಡಿಯಾ? ಇದು ನನಗೆ ಬಂದದ್ದು. ಇವಳು ಅದೇ ಮಾಡಿದ್ಲು. ಇವಳು ಎಲ್ಲ ಮಾಡುವಾಗ ನಾನು ಕೆಲವೊಂದು ವ್ಯಾಯಾಮಗಳನ್ನ ಮಾಡಿಸ್ತೇನೆ. ಅವಳದು ಬಾಡಿ ಫ್ಲೆಕ್ಸಿಬಿಲಿಟಿ ಆದ ಹಾಗೆ ನಾನು ಕಠಿಣ ಆಸನಗಳನ್ನ ಮಾಡ್ಲಿಕ್ಕೆ ನಿಮಗೆ ಅದರ ಬಗ್ಗೆ ಎಲ್ಲ ಜ್ಞಾನ ಆಯ್ತಾ? ಹೇಗೆ ಮಾಡಿಸ್ಬೇಕು ಅನ್ನೋದು ನನಗೆ ಗೊತ್ತಿದೆ. ನನಗೆ ನಾನು ಅದನ್ನೆಲ್ಲ ನಾನು ನೀವು ಹೇಗೆ ಸ್ಟಡಿ ಮಾಡಿದ್ರನ್ನ? ನಿಮಗೆ ಹೇಗೆ ಗೊತ್ತಿತ್ತು? ನಾನು ಕೆಲವು ಬುಕ್ಸ್ಗಳನ್ನ ನೋಡಿದ್ದೇನೆ, ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ. ಈ ಕೆಲವು ಆಸನಗಳನ್ನ ಅದರ ಹೆಸರುಗಳನ್ನ ಎಲ್ಲವೂ ನಮಗೆ ಮೊದಲಿಗೆ ಗೊತ್ತಿರೋದಿಲ್ಲ. ನಾವು ಹೀಗೆ ಬುಕ್ಗಳನ್ನ ನೋಡ್ತೇವೆ, ಬುಕ್ ನೋಡಿ ಅದರ ಬಗ್ಗೆ ಉಪಯೋಗ ಹೇಗೆ ಮಾಡ್ಬೇಕು, ಅದರ ಕ್ರಮಗಳು ಹೇಗೆ, ಅದನ್ನೆಲ್ಲ ತಿಳಿದುಕೊಂಡು ನಾನು ಅವಳಿಗೆ ಅಭ್ಯಾಸನ ಮಾಡಿಸ್ತಾ ಇರೋದು. ಒಮ್ಮೆಗೆ ಸುಮ್ಮನೆ ಈ ಯೂಟ್ಯೂಬ್ ನೋಡಿ ನೇರವಾಗಿ ಹೇಗೆ ಮಾಡಿಸೋದು ತಪ್ಪು. ಬೇರೆ ಗುರುಗಳ ಮಾರ್ಗದರ್ಶನ ಪಡ್ಕೊಂಡಿದ್ದೀರಾ? ಯೋಗ ಇಲ್ಲ, ನನಗೆ ಮೊದಲು ಗುರು ಅಂದ್ರೆ ನನ್ನ ತಂದೆ. ಅವರಿಂದ ನಾನು ಸೂರ್ಯ ನಮಸ್ಕಾರದ ಪರಿಚಯ ಆಗಿದ್ದು ಅವರಿಂದ. ನಂತರ ನಾನು ಶಿಕ್ಷಕರ ತರಬೇತಿ ಆಗಿದೆ ನಂದು. ನಾನು ಅಲ್ಲಿ ತರಬೇತಿಯಲ್ಲಿ ಆರೋಗ್ಯ ದೃಷ್ಟಿಯಿಂದ ಅಲ್ಲಿ ಹೇಳಿಕೊಡ್ತಾ ಇದ್ದೆ. ಹಾಗೆ ಸರಳ ಆಸನಗಳನ್ನ ಮಾಡ್ತಾ ಇದ್ದೆ. ಹಾಗೆ ಇಂಟ್ರೆಸ್ಟ್ ತುಂಬಾ ಇತ್ತು ಅದ್ರ ಬಗ್ಗೆ. ನಾನು ಹೆಚ್ಚೆಚ್ಚು ತಿಳ್ಕೊಳ್ಬೇಕು ಹಾಗೆ ಇತ್ತು. ಮತ್ತೆ ಮದ್ವೆ ಆದ್ಮೇಲೆ ಅದನ್ನ ನಿಂತೋಯ್ತು. ಮತ್ತೆ ಮಗಳಿಗೆ ಇಂಟ್ರೆಸ್ಟ್ ಇದೆ ಅಂದ್ಮೇಲೆ ಪುನಃ ಸ್ಟಾರ್ಟ್ ಮಾಡಿದೆ. ಅದರ ಬಗ್ಗೆ ತಿಳ್ಕೊಂಡು ಅವಳಿಗೆ ಹೇಳಿಕೊಡ್ಲಿಕ್ಕೆ. ಈ ಕಠಿಣ ಆಸನಗಳ ಬಗ್ಗೆ ಯಾರ್ದಾದ್ರು ಮಾರ್ಗದರ್ಶನ ತಗೊಂಡಿದ್ದೀರಾ? ನೀವೇ? ಇಲ್ಲ, ನಾನೇ ನೋಡಿದ್ದೀನಿ. ಕೆಲವೊಂದು ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ ಹೀಗೆ ಮಾಡಿಸ್ಬೇಕು ಹಾಗೆ. ಮತ್ತೆ ಬುಕ್ಸ್ಗಳನ್ನ ರೆಫರ್ ಮಾಡಿ ಅವಳಿಗೆ ಹೇಳ್ಕೊಡ್ತಾ ಇದ್ದೇನೆ. ನೀವು ಲಾಭ ಅನುಕೂಲದ ಲೆಕ್ಕಾಚಾರ ಎಲ್ಲ ನೋಡಿ ಯಾವ ದೈಹಿಕವಾಗಿ ತುಂಬಾ ರಿಸರ್ಚ್ ಮಾಡಿ ಒಂದು ವಿಡಿಯೋ ನೋಡಿ ನಾನು ಇದು ಇವಳಿಗೆ ಹೇಳಿಕೊಡ್ತಿದ್ದಲ್ಲ. ತುಂಬಾ ಅದರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿದ್ದು. ಮತ್ತೆ ಅವಳಿಗೆ ಅಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಬಾಡಿ ಬಹಳ ಫ್ಲೆಕ್ಸಿಬಲ್ ಇರ್ಬೇಕಾಗುತ್ತೆ. ಹೌದು. ಯಾವ ತರ ಕಷ್ಟ ಆಗ್ತದೆ ಅಂತ ಹೇಳಿದಾಳ? ಕಷ್ಟ ಮೊದ್ಲಿ ಮಾಡೋದು ಎಲ್ಲರಿಗೂ ಕಷ್ಟ ಆಗ್ತದೆ. ಮತ್ತೆ ಅಭ್ಯಾಸ ಆದ ಹಾಗೆ ಅವರಿಗೆ ಫ್ರೀ ಬಾಡಿ ಫ್ಲೆಕ್ಸಿಬಿಲಿಟಿ ಆದ ಹಾಗೆ ಫ್ರೀ ಆಗ್ತದೆ, ತೊಂದರೆ ಆಗುತ್ತೆ. ಈಗ ಆರಾಮ್ಸೆ ಮಾಡ್ತಾ ಹೋಗ್ತಾರೆ. ಹೇಳಿಕೊಟ್ಟಿದ್ದಾನಲ್ಲ, ಮುಂದೆ ಯಾವ್ದಾದ್ರು ಆಸನಗಳನ್ನ ಮಾಡ್ಬೇಕು ಅಂತ ಇನ್ನೂ ಇದೆ. ಹ್ಯಾಂಡ್ ಸ್ಟ್ಯಾಂಡ್ ಎಲ್ಲ ತುಂಬಾ ಆಸನಗಳಿದೆ, ಅವಳು ಮಾಡ್ಲಿಕ್ಕೆ ತುಂಬಾ ಇದೆ. ಇದು ಅಲ್ಲ, ಇನ್ನು ಇದೊಂದು ಹಂತಗಳಷ್ಟೇ ಅವಳದು, ಸಾಧನೆಯ ಹಂತ ಅಷ್ಟೇ. ಇನ್ನು ತುಂಬಾ ಅವಳು ಗುರಿ ಮುಟ್ಟೋದಕ್ಕೆ ಇನ್ನು ಕಲೀಲಿಕ್ಕೆ ತುಂಬಾ ಇದೆ. ಅವಳು ಸಾಧನೆಕ್ಕಿಂತ ಇವಳು ಮಾಡೋದು ಬಹಳ ಮುಖ್ಯ ಆಗುತ್ತೆ. ಆಟೋಮೆಟಿಕ್ ಆಗಿ ಸಾಧನೆ ಒಳಗಿಂದ ಬಂದ್ಬಿಡುತ್ತೆ. ಮಾಡೋದಿಲ್ಲ, ಹಂತ ಹಂತವಾಗಿ ಹೋಗ್ಬೇಕು. ಹಾಗೆ ಒಮ್ಮೆಗೆ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾರಿಗೂ. ಓಕೆ, ಇಷ್ಟೊತ್ತು ನಮಗಾಗಿ ಸಮಯ ಮೀಸಲಿಟ್ಟು ಇವಳ ಪ್ರದರ್ಶನವನ್ನು ಎಲ್ಲರ ಎದುರು ಆ ಯೋಗ ಭಂಗಿಗಳನ್ನು ಪ್ರದರ್ಶನ ನೀಡಿದ್ದಕ್ಕಾಗಿ, ಅದಕ್ಕೆ ಸಹಕರಿಸಿದ್ದಕ್ಕಾಗಿ, ನಮಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಮೂವರಿಗೂ ಕೂಡ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತೇನೆ. ವೀಕ್ಷಕರು, ಇಷ್ಟೊತ್ತು ಒಂದು ಅಸಾಧಾರಣ ಪ್ರತಿಭೆಯನ್ನು ನೋಡಿದ್ರಿ. ಬಹುಶಃ ನಿಮಗೂ ಕೂಡ ಒಂದು ರೀತಿ ಮೈ ಜುಮ್ಮು ಅನಿಸಿರ್ಬೋದು ಈ ಪ್ರದರ್ಶನವನ್ನು ನೋಡಿ. ನಾವು ಇಲ್ಲಿ ನೇರವಾಗಿ ನೋಡಿದವರಿಗೆ ನಮಗೂ ಕೂಡ ಒಂದು ರೀತಿಯಲ್ಲಿ ಭಯನೂ ಆಗ್ತಾ ಇತ್ತು. ಬಟ್ ಆ ರೀತಿ ಸುಲಲಿತವಾಗಿ ಮಾಡಿದಾಗ ಖುಷಿನೂ ಆಗ್ತಾ ಇತ್ತು. ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಪರಿಚಯ ವ್ಯಾಪ್ತಿಯಲ್ಲಿ ಇಂತಹ ಒಂದು ಪ್ರತಿಭೆ ಇದೆ ಅಲ್ಲ ಅಂತ ಮತ್ತೊಮ್ಮೆ ಈ ಪ್ರತಿಭೆಗೆ ಶುಭವನ್ನು ಹಾರೈಸ್ತಾ, ನಿಮಗೆ ಹಾಗೆ ಈ ಕೂರ್ಗ್ ಬಸ್ನ ಈ ಕಾರ್ಯಕ್ರಮ ನೋಡ್ತಿರೋದು ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನ ಹೇಳ್ತೇನೆ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಥ್ಯಾಂಕ್ ಯು. ಎಲ್ರಿಗೂ ಒಳಿತಾಗ್ಲಿ, ಎಲ್ಲರಿಗೂ ಒಳ್ಳೊಳ್ಳೆ ಯೋಗ ಕೂಡಿ ಬರಲಿ. ಯೋಗದಿಂದ ಎಲ್ಲರೂ ರೋಗಮುಕ್ತರಾಗಿ ಸುಖವಾಗಿ ಬಾಳೋಣ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು. ಕೂರ್ಗ್ ಬಸ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ನಿಮ್ಮ ವ್ಯಾಪ್ತಿಯಲ್ಲಿ, ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ, ನಿಮ್ಮ ಕುಟುಂಬ ವ್ಯಾಪ್ತಿಯಲ್ಲಿ ಯಾರಾದರೂ ಅಸಾಧಾರಣ ಪ್ರತಿಭೆಗಳು, ವಿಶೇಷ ಪ್ರತಿಭೆಗಳಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೇರವಾಗಿ ನಮಗೂ ತಿಳಿಸ್ಬೋದು, ನಾವು ಅಂಥವ್ರನ್ನ ಪರಿಚಯ ಮಾಡುವಂತಹ ಕಾರ್ಯವನ್ನು ಮಾಡ್ತೇನೆ. ಜೊತೆಗೆ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಕೂರ್ಗ್ ಬಸ್ ಪೇಜನ್ನು ಫಾಲೋ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಫೇಸ್ಬುಕ್ನಲ್ಲೂ ಕೂಡ ಫಾಲೋ ಮಾಡಿ. ನಿಮಗೇನು ಅನಿಸುತ್ತೆ, ಒಳ್ಳೇದಿರ್ಬೋದು, ಅಥವಾ ನಮ್ಮ ಕಾರ್ಯಕ್ರಮದಲ್ಲಿ ಏನಾದರೂ ಬದಲಾವಣೆ ಬಯಸಿದರೆ, ಅಥವಾ ಇಂಥದ್ದು ಕಾರ್ಯಕ್ರಮಗಳು ನಮ್ಮಿಂದ ಬರಬೇಕು ಅಂತ ಅನಿಸಿದರೆ ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ. ಕಾರ್ಯಕ್ರಮ ಖುಷಿ ಕೊಟ್ಟಿದ್ರೆ, ಈ ಪ್ರತಿಭೆಗೆ ಬೆಂಬಲವನ್ನು ಕೊಡಬೇಕು ಅಂತಿದ್ರೆ ಇದನ್ನು ಒಂದು 4 ಜನಕ್ಕೆ ಹಂಚಿ, ನಿಮ್ಮ ಸ್ನೇಹ ವ್ಯಾಪ್ತಿಯಲ್ಲೂ ಕೂಡ ಈ ಪ್ರತಿಭೆಯ ಅಗಾಧತೆ ತಿಳಿಯಲಿ, ಈಕೆಗೆ ಮತ್ತಷ್ಟು ಮಂದಿಯ ಆಶೀರ್ವಾದ ಸಿಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ಪ್ರತಿಭೆಯನ್ನು ಪರಿಚಯಿಸ್ತಾ ನಾನು ಹಾಜರಾಗ್ತೇನೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ನಮಸ್ಕಾರ.